ಎಲ್ಲ ಆತ್ಮೀಯವಾದವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೋಗ. ಸೊ ಜೀವನದಲ್ಲಿ ಪ್ರತಿಯೊಬ್ಬರು ಸಮೇತ ಸಕ್ಸಸ್ ಆಗ್ಬೇಕನ್ನುವಂಥ ಕನಸು ಎಲ್ಲರಿಗೂ ಇರುತ್ತೆ. ಈ ಜಗತ್ತಿನಲ್ಲಿ ಯಾರೂ ಹಿಂಗಿಲ್ಲ, ಅವ್ರಿಗೆ ಕನಸುಗಳೇ ಇಲ್ಲ, ಅಥವಾ ಅವ್ರು ಹೋರಾಟನೇ ಮಾಡ್ತಾ ಇಲ್ಲ, ಅಥವಾ ಅವ್ರು ವರ್ಕ್ ಮೋಡ್ನಲ್ಲಿ ಇಲ್ಲ, ಅಥವಾ ಅವ್ರು ಸೈಲೆಂಟೇ ಇದ್ದಾರೆ, ಏನು ಮಾಡ್ತಾ ಇಲ್ಲ. ಇಂಥವ್ರ ಜಗತ್ತಲ್ಲಿ ಯಾರ್ಯಾರು ಸಿಗೋದಿಲ್ಲ. ಪ್ರತಿಯೊಬ್ಬರ ಕನಸುಗಳು ನನಸು ಮಾಡ್ಕೊಳ್ಳೋದಕ್ಕೆ ಅವ್ರ ಜೀವ ಮೀರಿ ಅವ್ರ ಪ್ರಯತ್ನವನ್ನ ಮಾಡ್ತಿರ್ತಾರೆ. ಇಷ್ಟು ಪ್ರಯತ್ನದ ನಂತರನೂ ಸಮೇತ ಅವ್ರು ಸಕ್ಸಸ್ ಆಗದೇ ಇರೋದಕ್ಕೆ ಒಂದಿಷ್ಟು ಕಾರಣಗಳನ್ನ ನಾನು ನಿಮ್ಗೆ ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರಣಗಳಲ್ಲಿ ನಿಮ್ಮದು ಸಮೇತ ಒಂದು ಪಾಯಿಂಟ್ ಏನಾದರೂ ಇದೆ ಅಂತೇಳಿ ಅನಿಸಿದ್ರೆ ನೀವು ಇವತ್ತೇ ಆ ತಿದ್ದುಪಡಿಯನ್ನ ಮಾಡಿಕೊಂಡು ಅದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ನಾವು ಸಕ್ಸಸ್ ಆಗದೇ ಇರುವುದಕ್ಕೆ ಮೊಟ್ಟ ಮೊದಲ ಕಾರಣ ಯಾವುದು ಅಂದ್ರ ನಮ್ಮಲ್ಲಿರುವಂತ ಆಲಸ್ಯ. ನಾವ್ ಏನ್ ಮಾಡ್ತೀವಿ ಅಂದ್ರ ಆರಂಭ ಶೂರರಾಗ್ಬಿಡ್ತೀವಿ. ಅಂದ್ರೆ ಇವತ್ತು ಪ್ಲಾನ್ ಮಾಡಿವ, ಎಸ್ 2 ದಿನ 3 ದಿನ 4 ದಿನ ಮಾಡೋದೇ ಓಡೋದು 5ನೇ ದಿನ ಸೈಲೆಂಟ್ ಮೋಡಿಗೆ ಬರೋದು. ಆಮೇಲೆ ನಮ್ಮ ಮೈಂಡಿಗೆ ನಾವ್ ಏನ್ ಮೆಸೇಜ್ ಕೊಡ್ತೀವಿ, 4 ದಿನದ ಕೆಲಸ ನಾನು ಒಂದೇ ದಿನದಲ್ಲಿ ಮಾಡ್ಬೋದು, ಅಥವಾ ಎಷ್ಟಿದ್ರೂ ಸಮೇತ ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ನನಗಿದೆ ಅನ್ನುವುದು ತನಗೆ ತಾನು ಸಮಾಧಾನ ಮಾಡಿಕೊಡ್ತಾ ತಾನೇ ತನಗೆ ಗೊತ್ತಿರಲಾರ್ದಂಗ್ ಆಲಸ್ಯದ ಒಂದು ಫ್ರೀಕ್ವೆನ್ಸಿಯ ಜೊತೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಕನೆಕ್ಟ್ ಆಗ್ತೀವಿ. ಯಾವಾಗ 4-5 ದಿವಸ ಒಂದು ವಾರ ಹೋಗ್ಬಿಡುತ್ತೆ ನೋಡ್ರಿ, ಆ ನಂತರ ಮತ್ತೇನ್ ಮಾಡ್ತೀವಿ ಅಂದ್ರೆ ಅಲ್ಟರ್ನೇಟ್ ವ್ಯವಸ್ಥೆಗಳನ್ನ ಹುಡುಕಾಟ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಈಗ ಇದು ಕೆಲಸ ಆಗೋದಿಲ್ಲ ಅಂತ ನಮ್ಗೆ ಗೊತ್ತಿದೆ, ಅವಾಗ ಶಾರ್ಟ್ ಕಟ್ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ. ಈಗ ನಾವು ಸ್ಟೆಪ್ಸ್ ಅನ್ನ ಹತ್ತುವಾಗ ಸ್ಟೆಪ್ ಬೈ ಸ್ಟೆಪ್ ಹತ್ತಿದ್ರೆ ಮಾತ್ರ ನಾವು ಎಲ್ಲಿ ಯಾವ ಮಂಜಿಲ್ಗೆ ಹೋಗಿ ಮುಟ್ಟಬೇಕು ಅಲ್ಲಿ ಮುಟ್ತೀವಿ. ಒಂದ್ ವೇಳೆ ನಾನು ಇಲ್ಲಿ ನಿಂತೀನಿ, ನಾನು ಬಹಳ ಶಕ್ತಿಶಾಲಿ ಇದ್ದೀನಿ, 4 ಸ್ಟೆಪ್ ಅನ್ನ ಮೀರಿ ನನ್ನ ಕಾಲ್ ಹೋಗೋದಿಲ್ಲ. ರೀಸನ್ ಏನು ಅಂದ್ರ ನನ್ನ ಶಾರೀರಿಕ ಸಾಮರ್ಥ್ಯ ಅಷ್ಟು ಎತ್ತರಕ್ಕೆ ನನ್ನ ಕಾಲ್ಗಳು ಮುಟ್ಟೋದಿಲ್ಲ ಅನ್ನೋದೆಷ್ಟು ಸತ್ಯ ಇದೆ, ಅದೇ ರೀತಿ ನಮ್ಮೊಳಗಿರುವಂತಹ ಮಾನಸಿಕವಾದ ಶಕ್ತಿ ಅಥವಾ ಕಾರ್ಯಕ್ಷಮತೆ 4 ದಿನದ್ದು ಒಂದೇ ದಿನದಲ್ಲಿ ಮಾಡುವಷ್ಟು ಸಾಮರ್ಥ್ಯ ಮನುಷ್ಯರಿಗೆ ಸಹಜವಾಗಿ ಇರೋದಿಲ್ಲ. ಹಾಗಾಗಿ ಪ್ರತಿ ದಿನದ ಕೆಲಸ, ಇವತ್ತಿನ ಕಾರ್ಯ ಇವತ್ತು ಯಾರು ಮಾಡಿ ಮುಗಿಸ್ತಾರೆ ನೋಡ್ರಿ, ಅವ್ರು 100% ಸಕ್ಸಸ್ ಆಗ್ತಾರೆ. ಇದನ್ನ ನೀವು ಗಮನಿಸ್ರಿ. ಒಂದನೇದು. ಅದಾದ ನಂತರ ಎರಡನೇದು, ಕೆಲವರು ಏನ್ ಮಾಡ್ತಾರೆ, ಪಾಪ ದಿನಾಲು ಪ್ರಯತ್ನ ಮಾಡ್ತಿರ್ತಾರೆ, ಕೋಶಿಶ್ ಅಂತೂ ಮಾಡೇ ಮಾಡ್ತಾರೆ, ಅದ್ರಲ್ಲಿ ಇನ್ 2 ಮಾತಿಲ್ಲ. ಆದ್ರೆ ಅವರು ಅಪ್ಡೇಟ್ ಆಗೋದಿಲ್ಲ, ಅಪ್ಗ್ರೇಡ್ ಆಗೋದಿಲ್ಲ, ಅಂದ್ರೆ ಲರ್ನಿಂಗ್ ಮಾಡೋದಿಲ್ಲ. ಯಾವುದೋ ಓಬಿರಾಯನ್ ಕಾಲಕ್ಕೆ ಯಾವುದೋ ಒಂದು ಕಲ್ತಿರ್ತಾರೆ, ಯಾವುದೋ ಒಂದು ಕೌಶಲ್ಯ ಅವ್ರಿಗೆ ಬಂದಿರುತ್ತೆ. ಆದ್ರೆ ಇವತ್ತು ಆ ಕೌಶಲ್ಯ ಅದು ಎಷ್ಟು ಮಟ್ಟದಲ್ಲಿ ಅಪ್ಡೇಟ್ ಆಗಿದೆ, ಅಪ್ಗ್ರೇಡ್ ಆಗಿದೆ, ಯಾವ ಲೆವೆಲ್ ಅಲ್ಲಿ ಜನ ಅದನ್ನ ಬಳಸ್ತಾ ಇದ್ದಾರೆ, ಜನರ ಮಾನಸಿಕ ವ್ಯವಸ್ಥೆಯಲ್ಲಿ ಈ ನನ್ನ ಕಲೆಗೆ ಎಷ್ಟು ಬೆಲೆ ಇದೆ ಅನ್ನುವಂಥದ್ದಿದೆ ನೋಡ್ರಿ, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದ್ರ ಅರ್ಥ ಏನು? ಲರ್ನಿಂಗ್ ಮಾಡ್ತಾ ಇಲ್ಲ. ನೀವು ಪ್ರಯತ್ನ ಮಾಡಿ ಪ್ಲಸ್ ಲರ್ನಿಂಗ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ಬಹಳ ಸ್ಪೀಡ್ ಆಗಿ ಸಕ್ಸಸ್ ಆಗೋದಕ್ಕೆ ನಿಮಗೆ ದಾರಿಗಳು ಸಿಗುತ್ತೆ. ಹಾಗಾಗಿ ನಿಮ್ಮ ಲರ್ನಿಂಗ್ ನ ಆಟಿಟ್ಯೂಡ್ ಎಷ್ಟಿದೆ ಅನ್ನುವಂಥದ್ದನ್ನ ಗಮನಿಸಿ. ಈಗ ಇಲ್ಲಿ ಏನ್ ಮಾಡ್ತೀವಿ, ನಮ್ಮ ಮಾನಸಿಕ ವ್ಯವಸ್ಥೆ ಏನು ಅಂದ್ರ ಈ ವಯಸ್ಸಿಗೆ ಏನ್ ಕಲಿತೀವಿ, ಜಗತ್ತೆಲ್ಲ ಬಹಳ ಮುಂದೆ ಹೋಗ್ಬಿಟ್ಟಿದೆ, ನಂದೀಗ ವಯಸ್ಸಾಗ್ಬಿಡ್ತು, ನಾನೇನು ಮಾಡೋದಿಲ್ಲ, ಅಥವಾ ನನಗೆ ಸಪೋರ್ಟಿವ್ ಸಿಸ್ಟಮ್ ಇಲ್ಲ. ಎಲ್ಲದಕ್ಕಿಂತ ದೊಡ್ಡ ಬ್ಲೇಮ್ ನಮ್ಮ ಹತ್ರ ಯಾವ್ದಿದೆ ಅಂದ್ರ ನನ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ, ಸ್ಪೆಷಲಿ ಫ್ಯಾಮಿಲಿಯವ್ರು ನನ್ನ ಸಪೋರ್ಟ್ ಮಾಡೋದಿಲ್ಲ, ಸಮಾಜ ನನ್ನನ್ನು ಗುರುತಿಸೋದಿಲ್ಲ, ನಾನು ಎಲ್ಲಿ ಯಾವ ಕಾಲೇಜು ಸ್ಕೂಲ್ನಲ್ಲಿ ಇದ್ದೀನಿ ಅಥವಾ ಆ ವ್ಯವಸ್ಥೆ ಅಲ್ಲಿರುವಂತ ಗುರುಗಳು ಟೀಚರ್ಸು ನನಗೆ ಯಾರು ನನ್ನ ಪ್ರತಿಭೆಯನ್ನ ಗುರುತಿಸ್ಲಿಲ್ಲ, ಹಾಗಾಗಿ ಜೊತೆಗೆ ನನಗೆ ಅವಕಾಶಗಳು ಬರಲಿಲ್ಲ. ಈ ರೀತಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬ್ಲೇಮಿಂಗ್ ಮೈಂಡ್ ಸೆಟ್, ಅವ್ರ ಮೇಲೆ ಅವ್ರ ಮೇಲೆ ಹಾಕಿ ಎಲ್ಲೋ ಒಂದ್ ಕಡೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ತಪ್ಪಿಸ್ಕೊಳ್ತಾ ಇದೀವಿ. ನೀವು ಇನ್ನೊಬ್ರನ್ನ ಬ್ಲೇಮ್ ಮಾಡೋದ್ರಿಂದ ಸಕ್ಸಸ್ ಆಗೋದಿಲ್ಲ. ಅದನ್ನ ಬಿಟ್ಟಾಕ್ರಿ, ಕ್ವಿಟ್ ಮಾಡ್ರಿ, ಲರ್ನ್ ಮಾಡ್ರಿ. ಇವತ್ತೇ ನಿಮ್ಮ ಜರ್ನಿಯನ್ನ ನೀವು ಶುರು ಮಾಡಿದ್ರ 1000 ಡೇಸ್ನ ನಂತರ, 1000 ದಿನಗಳ ನಂತರ ನಿಮಗೆ ಕಾಂಪಿಟೇಷನ್ ಮಾಡೋದಕ್ಕೆ ದೇಶದಲ್ಲಿ ಯಾರೂ ಇರೋದಿಲ್ಲ. ಇದು ನನ್ನ ಕಡೆ ನಿಮ್ಗೆ ಕೊಡ್ತಾ ಇರೋ ಚಾಲೆಂಜ್. ಹಾಗಾಗಿ ನೀವು ಲರ್ನಿಂಗ್ ಮೋಡ್ ನಿಮ್ಮಲ್ಲಿ ಇದೇನಾ ಇಲ್ಲ ಮೊದಲು ನೀವು ಗಮನಿಸಿ. ಅದಾದ ನಂತರ 3ನೇದು ಬರುತ್ತೆ, ಕೆಲವರು ಪ್ರಯತ್ನನೂ ಮಾಡ್ತಾರೆ, ಪಾಪ ಲರ್ನಿಂಗ್ನು ಮಾಡ್ತಾರೆ, ಅದು ಎಲ್ಲ ಓಕೆ. ಬಟ್ ಆಕ್ಷನ್ ತಗೊಳ್ಳೋದು ಬರುತ್ತೆ ನೋಡ್ರಿ, ಏನೋ ಒಂದು ಹೆಜ್ಜೆಯನ್ನ ಇಡಬೇಕು, ಅಲ್ಲಿ ಸೈಲೆಂಟ್ ಆಗ್ತಾರೆ. ಅಂದ್ರೆ ಫೀಸ್ ಕಟ್ಟೋದು ಬರ್ಬೋದು, ಯಾವುದೋ ಒಂದು ಊರಿಗೆ ಹೋಗಿ ಟ್ರೈನಿಂಗ್ ತಗೊಳ್ಳೋದು ಬರ್ಬೋದು, ಅಥವಾ ಏನೋ ಒಂದು ಹೊಸ ಸಾಮಗ್ರಿಗಳನ್ನ ನಮಗೆ ಬಳಸೋದು ಬರುತ್ತೆ. ಈಗ ನಾನು ಟ್ರೈನಿಂಗ್ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ಲ್ಯಾಪ್ಟಾಪ್ ಬೇಕು, ನನ್ನ ಹತ್ರ ಒಂದು ಮೊಬೈಲ್ ಬೇಕು, ನನಗೆ ಸೆಟ್ಟಿಂಗ್ ಬೇಕು, ರೂಮ್ ಸೆಟ್ ಇರಬೇಕು,
ನೋಡ್ಕೊಂಡು ನೋಟ್ ಮಾಡ್ಕೋರಿ. ನಾನು ನಿಜವಾಗ್ಲೂ ಈ 3ರಲ್ಲಿ ಯಾವ್ದು ಮಾಡ್ಬೇಕಿತ್ತು, ಯಾವ್ದು ಮಾಡ್ಲಿಲ್ಲ. ಅವಾಗ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮ ಆತ್ಮಸಾಕ್ಷಿ ಗೊತ್ತಾಗುತ್ತೆ, ನೀವು ಸೋಲ್ತಾ ಇರೋದಕ್ಕೆ ಅಥವಾ ಬೆಳೆಯದೇ ಇರೋದಕ್ಕೆ ಅಥವಾ ಸಕ್ಸಸ್ ಆಗದೇ ಇರೋದಕ್ಕೆ ಇನ್ನೊಬ್ಬ ವ್ಯಕ್ತಿ ಯಾರು ಕಾರಣ ಇಲ್ಲ, ಇನ್ನೊಂದು ವ್ಯವಸ್ಥೆಯು ಸಮೇತ ಕಾರಣ ಇಲ್ಲ. ಕಾರಣ ಯಾರಾದ್ರೂ ಇದ್ರೆ ಅದು ನಾನೇ ಇದ್ದೀನಿ ಅಂತ ನಿಮ್ಗೆ ಇವತ್ತು ಫೀಲ್ ಆಗುತ್ತೆ 100%. ಸೊ ಹಾಗಾಗಿ ನೂರಾರು ವಿಡಿಯೋಗಳನ್ನ ಸ್ಕ್ರೋಲ್ ಮಾಡಿ ನೋಡಿ 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 ಯಾವುದು ನಿಮಗೆ ಬೆನಿಫಿಟ್ ಕೊಡೋದಿಲ್ಲ, ಯಾವುದು ನಿಮಗೆ ಒಳ್ಳೆಯ ಲರ್ನಿಂಗ್ ಅನ್ನ ಕೊಡುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ, ಅದ್ರ ಜೊತೆಗೆ ನೀವು ನಡೆಯುವಂತಹ ಪ್ರಯತ್ನವನ್ನ ಮಾಡ್ರಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ.